ಅಬಕಾರಿ ಸಚಿವರಿಂದ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆದಿದೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ನಡೆಯಿತು. ಅಧಿಕಾರಿಗಳು ಹೆಸರನ್ನ ದುರುಪಯೋಗ ಮಾಡ್ಕೋತಾರೆ ಅಂತ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅಬಕಾರಿ ಸಚಿವ ತಿಮ್ಮಾಪುರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಬಕಾರಿ ಸಚಿವರಿಂದ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ನಡೆದಿದೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಈ ಒಂದು ಮೀಟಿಂಗ್ ನಡೆಯಿತು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅಂದರೆ ಮೀಟಿಂಗ್ನ ನಂತರದ ಸುದ್ದಿಗೋಷ್ಠಿಯಲ್ಲಿ ಅಬಕಾರಿ ಸಚಿವ ತಿಮ್ಮಾಪುರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಧಿಕಾರಿಗಳು ಹೆಸರನ್ನ ದುರುಪಯೋಗ ಮಾಡ್ಕೋತಾರೆ, ಇಲಾಖೆಯ ಅಧಿಕಾರಿಗಳು ಅಕ್ರಮ ಮಾಡಿದ್ರೆ ಅವರ ವಿರುದ್ಧ ಒಂದು ಕಠಿಣ ಕ್ರಮಗಳನ್ನ ಕೈಗೊಳ್ತೇವೆ. ಟಾರ್ಗೆಟ್ ಆಗೋದಕ್ಕೆ ಅಥವಾ ಬಲಿಪಶು ಆಗುವಂತಹ ತಪ್ಪು ಮಾಡಿಲ್ಲ, ನಾನು ಆರೋಪ ಮಾಡೋದೆಲ್ಲ ಸತ್ಯ ಆಗಲ್ಲ ಅಂತ ಅಬಕಾರಿ ಸಚಿವ ತಿಮ್ಮಾಪುರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇಲಾಖೆಗೆ ಉತ್ತಮ ಹೆಸರು ತರಬೇಕು, ಜೊತೆಗೆ ಸುಧಾರಣೆಯನ್ನ ತರಬೇಕು ಅನ್ನೋದು ನಮ್ಮ ಉದ್ದೇಶ. ನರೇಗಾ ಚರ್ಚೆ ಆಗಬಾರ್ದು ಅಂತ ಎಲ್ಲರೂ ನನ್ನ ಮೇಲೆ ಬಿದ್ರು, ಆದರೂ ಕೂಡ ನಾವು ನರೇಗಾ ಬಗ್ಗೆ ಜನರಿಗೆ ತಿಳಿಸಿದ್ವಿ ಅಂತ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲದೆ ಇಲಾಖಾ ವಿಚಾರಣೆ ಇದ್ದವ್ರನ್ನು ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಕೊಡಬಾರ್ದು ಅಂತಕ್ಕಂಥದ್ದು ಯಾರೇ ಇಲ್ಲ, ಅದನ್ನು ನಾವು ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈ ಭ್ರಷ್ಟಾಚಾರದ ವಿಚಾರಗಳು ಎಲ್ಲೆಲ್ಲಿ ನಮ್ಮ ಸುಳಿವು ಕಾಣ್ತಾ ಇದೆ ಅಂಥವನ್ನು ಸದೆಬಡಲಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲವನ್ನು ತೆಗೆದುಕೊಂಡಿದೆ. ಈ ವರ್ಗಾವಣೆ ನಂತರ ಬರ್ತಕ್ಕಂಥದ್ದು ರಿನಿವಲ್ದಲ್ಲಿ ಅಂಗಡಿಕಾರರಿಗೆ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂತು. ಅದನ್ನು ನಾವು ಏನು ಮಾಡಿದ್ದೀವಿ ಅಂದರೆ ರಿನಿವಲ್ 5 ವರ್ಷಕ್ಕೊಮ್ಮೆ ರಿನಿವಲ್ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಒಟ್ಟು ಲೈಸೆನ್ಸ್ಗಳನ್ನು ಬರೀ 48 ಗಂಟೆಗಳಲ್ಲಿ ಇಡೀ ರಾಜ್ಯದ ರಿನಿವಲ್ ಮಾಡ್ತಕ್ಕಂಥದ್ದು ಐತಿ. ರಿನಿವಲ್ ಆನ್ಲೈನ್ ಮೇಲೆ ಎಷ್ಟು ಲೈಸೆನ್ಸ್ ಟೋಟಲ್? 14,275 ಲೈಸೆನ್ಸ್ಗಳು 48 ಗಂಟೆಗಳಲ್ಲಿ ರಿನಿವಲ್ ಮಾಡಿದೆ. ವರ್ಗಾವಣೆ ಹಾಗೂ ರಿನಿವಲ್ದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು. ಇಲ್ಲಿ CL7 ಕೊಡ್ತಕ್ಕಂಥದ್ದು 16 ಟೇಬಲ್ಗಳಿಗೆ ಹೋಗೋದು. ಅಲ್ಲಿ ಹೊಸ ಲೈಸೆನ್ಸರಿಗೆ ತೊಡಕಾಗ್ತದೆ, ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಗಮನಿಸಿ ಬರೀ 7 ಟೇಬಲ್ಗಳಿಗೆ ಬರ್ತಕ್ಕಂಥದ್ದು.